ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬರ್ ಮಾಡಿ ಫ್ರೆಂಡ್ಸ್. ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ದಿನಸಿ ಅಂಗಡಿ. ನಾವು ನಾರ್ಮಲಾಗಿ ಮನೆ ಹತ್ರ ಇರೋ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋದರೆ ನಾವು ದಿನಸಿ ಐಟಮ್ಸ್ಗಳು ತಗೋಬೇಕಂದ್ರೆ ಎಲ್ಲದಕ್ಕೂ ಒಂದಲ್ಲ ಒಂದು ಡಬಲ್ ರೇಟ್ ಹಾಕಿರ್ತಾರೆ. ಅದ್ರ ಬದಲಿಗೆ ನಾವು ಸಿಟಿ ಒಳಗಡೆ ಹೋಲ್ಸೇಲ್ ರೇಟ್ಗೆ ಹೋದರೆ ನಮ್ಗೆ ಸ್ವಲ್ಪ ಕಮ್ಮಿ ಸಿಗುತ್ತೆ. ನೋಡಿ, ಸಿಟಿ ಒಳಗಡೆ ನಾನು ಮೈಸೂರು ಸಿಟಿ ಒಳಗಡೆ ಚಿಕ್ಕ ಮಾರ್ಕೆಟು ಇದೆಯಲ್ಲ, ಅಲ್ಲಿಗೆ ಹೋಗಿದ್ದೀನಿ. ಚಿಕ್ಕ ಗಡಿಯಾರದ ಹತ್ರ ಅಂಗಡಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ನಾವು ಯಾವ ಟೈಮಲ್ಲಿ ದಿನಸಿ ಸಾಮಾನು ಹಾಕಿಸ್ಬೇಕು, ಒಂದು ತಿಂಗಳು ಫಸ್ಟಲ್ಲಿ ನಾವು ಹಾಕ್ಸೋಕೆ ಹೋದರೆ ಎಲ್ಲ ಸಂಬಳ ಬಂದಿರುತ್ತೆ, ಹೆವಿ ರಶ್ ಇರುತ್ತೆ ಅಂಗಡಿಗಳು. ಆದ್ದರಿಂದ ನಾವು ಆ ಟೈಮ್ಗೆ ಹೋಗಲೇಬಾರ್ದು. ತಿಂಗಳು ಕೊನೆ ಅಂದರೆ ಒಂದು 25, 21 ಈ ತಾರೀಕುಗಳಲ್ಲಿ ತಿಂಗಳು ಸಾಮಾನು ಹಾಕಿಸ್ಕೊಳ್ಳೋದ್ರಿಂದ ಅಂಗಡಿಗಳು ತುಂಬ ಫ್ರೀಯಾಗಿರ್ತವೆ, ಜನ ಕಮ್ಮಿ ಇರ್ತಾರೆ. ನಮ್ಗೆ ಏನು ಐಟಮ್ಸು ಎಷ್ಟು ಬೇಕು ಅದನ್ನು ನಾವು ಮೆನ್ಷನ್ ಮಾಡ್ಕೊಂಡು ಹೋಗಿ ತಗೊಂಬರ್ಬೋದು ಈಸಿಯಾಗಿ. ಇದು ಬೇಡ ಅದು ಬೇಕು ಎಲ್ಲ ನಾವು ಹೆಂಗೆ ಮಾತಾಡ್ಕೊಂಡು ಯಾವ ರೈಟು ಏನು ಎಲ್ಲ ಡಿಸ್ಕಸ್ ಮಾಡಿ ಸಾಮಾನು ತಗೊಂಡು ಬರ್ಬೋದು. ನೋಡಿ, ಅದಕ್ಕೆ ನಾನು ಯಾವಾಗಲೂ ತಿಂಗಳು ಕೊನೆಯಲ್ಲೇ ಸಾಮಾನು ಹಾಕಿಸ್ಕೊಳ್ತೀನಿ. ನಾನೇನು ತಿಂಗಳೇನು ಹಾಕ್ಸಲ್ಲ. ನಮ್ಮ ಮನೇಲಿ ಜನ ಕಮ್ಮಿ ಇರೋದ್ರಿಂದ ನಾವು 2 ತಿಂಗ್ಳಿಗೆ ಒಂದು ಸತಿ, 3 ತಿಂಗ್ಳಿಗೆ ಒಂದು ಸತಿ ನಾವು ಒಟ್ಟಿಗೆ ಹಾಕಿಸ್ಕೊಳ್ತೀವಿ. ಎಲ್ಲ ಒಂದೇ ಸತಿ ತಂದುಬಿಟ್ರೆ ಅದೇ ನಮ್ಗೆ 2 ತಿಂಗಳು ಬಂದುಬಿಡುತ್ತೆ. ನೋಡಿ, ಆದರೆ ನಾನು ಫಸ್ಟಲ್ಲಿ ಹೋಗಲ್ಲ ಅಷ್ಟೇ. ಫಸ್ಟಲ್ಲಿ ಹೋದರೆ ತಿಂಗಳು ಫಸ್ಟಲ್ಲಿ ತುಂಬ ರಶ್ ಇರುತ್ತೆ, ನಿಲ್ಲಕ್ಕೂ ಜಾಗ ಇರೋದಿಲ್ಲ. ಈಗ ನೋಡಿ, ಆರಾಮಾಗಿ ಅಂಗಡಿ ಒಳಗಡೆನೇ ಹೋಗಿ ಎಲ್ಲ ವಿಡಿಯೋ ಮಾಡಿದ್ದೀನಿ. ಅಂಗಡಿಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಆರಾಮಾಗಿ ಕೂತ್ಕೊಂಡು ನಮ್ಗೆ ಏನು ಬೇಕು ಎಲ್ಲ ಐಟಮ್ಸ್ ಹೇಳಿದ್ರೆ ಕಟ್ತಾರೆ. ನೋಡಿ ಫ್ರೆಂಡ್ಸ್, ಈ ಥರ ಸಿಟಿ ಒಳಗಡೆ ಹೋಗಿ ಪರ್ಚೇಸ್ ಮಾಡಿ ತಿಂಗ್ಳಿಗೊಂದು ಸತಿ ಹೋಗೋದಲ್ವಾ, ಒಂದೇ ಸತಿ ಹೋಗಿ ನಮ್ಗೇನು ಐಟಮ್ಸ್ ಬೇಕಂತ ಬರೆದಿಟ್ಕೊಂಡು ಹೋಗ್ಬಿಟ್ರೆ ಎಲ್ಲ ಐಟಮ್ಸು ತೊಗೊಂಡು ಬರ್ಬೋದು. ನಾನು ಏನೇನು ಐಟಮ್ಸ್ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ತಿಂಗ್ಳಿಗೆ ಮೇಲೆ ನನಗೆ ಹೆಚ್ಚು ಕಮ್ಮಿ ಇದೇನೆ 2 ತಿಂಗಳ ಮೇಲೆ ಬರುತ್ತೆ. ಆದ್ದರಿಂದ ನಾನು ಸ್ವಲ್ಪನೇ ಸಾಮಾನು ತೊಗೊಂಡಿದ್ದೀನಿ. ನಿಮಗೆ ಏನು ಬೇಕು ಎಲ್ಲ ಐಟಮ್ಸು ಬರ್ಕೊಂಡು ಹೋದರೆ ಎಲ್ಲ ಐಟಮ್ಸು ಒಂದೇ ಸತಿ ಅಂದರೂ ಮರ್ತಿದ್ರು, ನಾವು ಅಕಸ್ಮಾತ್ ಮರ್ತಿದ್ರೆ ಹಿಂಗೆ ಅಂಗಡಿ ಒಳಗಡೆ ಹೋಗಿ ಕೂತ್ಕೊಳ್ಳೋದ್ರಿಂದ ಪ್ರತಿಯೊಂದು ನೋಡ್ತಾನೆ ಜ್ಞಾಪಕ ಬಂದುಬಿಡುತ್ತೆ. ಇದು ಬೇಕು ಅನ್ನೋದು ಅಲ್ವಾ. ನಮ್ಗೆ ಮನೇಲಿ ಆದರೆ ಎಷ್ಟು ಗ್ಯಾಪ್ನ ಇದು ಮಾಡಿದ್ರೂ ಮರ್ತೇ ಹೋಗುತ್ತೆ. ಈಗ ಅಲ್ಲೋಗಿ ಅಂಗಡಿ ಒಳಗೆ ಕೂತ್ಕೋಬೋದು ನಾವು ಆರಾಮಾಗಿ. ನೋಡಿ, ಆಲ್ಮೋಸ್ಟ್ ಕಟ್ಟಿದ್ದಾರೆ ಐಟಮ್ಸ್ ಎಲ್ಲ. ತಗೊಂಡು ಬಂದೆ ಮನೆಯಲ್ಲೇ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಟಬ್ ಒಳಗಡೆ ಹಾಕಿಟ್ಬಿಡ್ತೀನಿ ನಾನು. ಅದರೊಳಗಡೆ ಒಂದು ಹೆಸರುಗಳಿಗೆ ಹಾಕಿರ್ತೀನಿ, ಅದೇ ಒಳಗಿಳ ಆಗಬಾರ್ದು ಅಂತೇಳಿ. ಅದರ ಎಲ್ಲ ಕವರ್ ಸಮೇತನೇ ಇಟ್ಬಿಡ್ತೀನಿ. ಎಷ್ಟು ಬೇಕು ಅಷ್ಟು ಮಾತ್ರ ಬಾಕ್ಸ್ಗೆ ಹಾಕ್ಕೊಳ್ತೀನಿ, ಮಿಕ್ಕಿದ್ದೆಲ್ಲ ಹಾಗೆ ಟಬ್ಗೆ ಹಾಕಿ ಇಟ್ಬಿಡ್ತೀನಿ. ಈ ಥರ ದಿನಸಿ ಸಾಮಾನು ಲೀಸ್ಟ್ ನೋಡಿ. ದುಡ್ಡಂತೂ ಭಯಂಕರ ಇರುತ್ತೆ ಬಿಡಿ. ಈಗ ಅವಾಗೆಲ್ಲ 1,000 2,000 ಹಿಡ್ಕೊಂಡು ಹೋದರೆ ಬೇಕಾದಷ್ಟು. ಇವಾಗ ನಮ್ಗೆ ಅಷ್ಟು ಹೆವಿ ರೈಟು ಎಲ್ಲ 3,500 4,000 ರೂಪಾಯಿ ಬೇಕೇ ಬೇಕು. ಹೋಗಲಿ ಬಿಡಿ, ನೋಡೋಣ ಸಾಮಾನು ಎಷ್ಟಾಗಿ ತಂದಿದ್ದೀನಿ ಅಂತ. ನೋಡಿ, ಸಾಮಾನು ತಗೊಂಡು ಬಂದಿದ್ದೀನಿ ಏನೇನು ಬೇಕಂತೇಳಿ. ಎಲ್ಲನೂ ಸ್ವಲ್ಪನೇ ತಗೊಂಡೆ, ಅಂದ್ರೂ ನನಗಿದು ತುಂಬ ದಿವಸ ಬಾಳಿಕೆ ಬರುತ್ತೆ. ಹಂಗೂ 3-4 ಐಟಮ್ಸ್ ಮರ್ತೆ ನೋಡಿ. ಅಂಗಡಿ ಒಳಗೆ ಹೋಗಿ ಕೂತಿದ್ರು ವಿಡಿಯೋ ಮಾಡ್ಕೊಳ್ಳೋ ಇದರಲ್ಲಿ ನಾನು ಸಾಮಾನು ಮರ್ತೆ. ಆಯಿತಾ, ನನಗೇನು ಬೇಕು ಅವೆಲ್ಲ ಡಬ್ಬಕ್ಕೆ ಹಾಕ್ಕೊಳ್ತೀನಿ, ಮಿಕ್ಕಿದ್ದೆಲ್ಲ ಈ ಡಬ್ಬ ಒಳಗಡೆ ತುಂಬಿಡ್ತೀನಿ. ನೋಡಿ, ಐಟಮ್ಸ್ಗಳು ಎಷ್ಟು ತಂದಿದ್ದೀನಿ. ನಮ್ಮ ಇವತ್ತಿನ ವ್ಯಾಪಾರ ಇಷ್ಟಿದೆ, ಇಷ್ಟು ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾವು ಏನು ಐಟಮ್ಸ್ಗೆ ನಾನು ಮೆಂತ್ಯದಿಟ್ಟು ಮಾಡೋಣ ಅಂಥೇಳಿ, ಮೆಂತ್ಯದಿಟ್ಟು ಖಾಲಿ ಆಗಿಬಿಟ್ಟಿತ್ತು ನಮ್ಮ ಮನೇಲಿ, ಹಸಿಟ್ಟು ಮೆಂತ್ಯದಿಟ್ಟು ಮಾಡೋದಕ್ಕೆ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಮೆಂತ್ಯದಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ, ಮೆಂತ್ಯದಿಟ್ಟು ಮಾಡೋದು ಹೇಗೆ ಅಂತ. ಟಬ್ ಒಳಗೆಲ್ಲ ತುಂಬಿಟ್ಕೊಂಡಿದ್ದೀನಿ. ಇದನ್ನು ತುಂಬಿ ಈಗೇ ಎಲ್ಲ ಒಂದು ಕವರ್ ಮಾಡಿ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಬಾಕ್ಸ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್.